ರಾಜ್ಯದ ಹಲವೆಡೆ ಮುಂಗಾರು ಮಳೆ ಕೈಕೊಟ್ಟಿದೆ. ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದ್ದಂತ ಅನ್ನದಾತರು ಆಕಾಶದ ಕಡೆ ಮುಖ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಬಿತ್ತಿದ ಬೆಳೆಗಳಿಗೆ ನೀರಿಲ್ಲದೇನೆ ಉತ್ತರ ಕರ್ನಾಟಕದಲ್ಲಿ ಸಂಕಷ್ಟ ಶುರುವಾಗಿದ್ರೆ ಕೆಆರ್ಎಸ್ ಜಲಾನಯನ ಪ್ರದೇಶಗಳಲ್ಲಿನ ರೈತರಿಗೆ ಮಂಡ್ಯ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಮಳೆ ಆಗದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಹಾಳಾಗಿರುವಂತದ್ದು ಏನು ಭತ್ತ ಬಂದಿದೆ, ಇದು ಕಂಪ್ಲೀಟ್ ಆಗಿ ಇನ್ನೆರಡು ದಿನದಲ್ಲಿ ಮಳೆ ಆಗದೆ ಇದ್ರೆ ಹಾನಿಯಾಗುವಂತ ಪರಿಸ್ಥಿತಿ ಇರುವಂತದ್ದು. ಒಂದೂವರೆ ತಿಂಗಳು ಕುಡಿಯ ನೀರ ಇಲ್ರಿ. ಪಬ್ಲಿಕ್ ನಳ ಅದನ್ನ 4 ದಿನ ಬಂದ್ರೆ 4 ದಿನ ಇಲ್ಲ ನೀರು. ಕೃಷಿಗೆ ನೀರು ಕೊಡ್ಲಿಕ್ಕೆ ಇದರಲ್ಲಿ ಬರೋಲ್ಲ, ಬೇಸಿಗೆ ಬೆಳೆನಲ್ಲಿ ಬರೋದಿಲ್ಲ. ಹೊಲ ಕಡೆ ಬರಾಕನ ಮನಸ್ಸಾಗತ್ತ, ಕಣ್ಣಾಗಿ ನೀರು ಬರತ್ತ. ಈ ವರ್ಷ ಒಟ್ಟೆ ಮಳೆ ಇಲ್ಲ. ಈಗಷ್ಟೇ ಚಿಗುರೊಡೆದ ಬೆಳೆ ಒಣಗುತ್ತಿದೆ. ಅದೆಷ್ಟೋ ರೈತರು ಬಿತ್ತನೆಗೆ ಭೂಮಿ ಹದ ಮಾಡುತ್ತಿದ್ದಾರೆ. 15 ದಿನದ ಹಿಂದಿನ ಮಳೆ ನಂಬಿ ಬೆಳೆ ಬೆಳೆದ ಅನ್ನದಾತರು ಮುಗಿಲು ನೋಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ರೈತರು ಕಂಗಾಲಾಗಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಮಂಡ್ಯದ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ನೀರಿನ ಕೊರತೆ ಎದುರಾಗಿದೆ. ಈ ಕಾರಣಕ್ಕೆ ಮಂಡ್ಯ ಜಿಲ್ಲಾಡಳಿತ ನಿರ್ಧಾರವೊಂದನ್ನು ಮಾಡಿದೆ. ಜಲಾಶಯದಲ್ಲಿರುವ ನೀರನ್ನ ಬರೀ ಕುಡಿಯಲಷ್ಟೇ ಬಳಸಲು ತೀರ್ಮಾನಿಸಿದೆ. ಕೃಷಿಗೆ ನೀರು ಕೊಡಲಿಕ್ಕೆ ಇದರಲ್ಲಿ ಬರೋಲ್ಲ, ಬೇಸಿಗೆ ಬೆಳೆನಲ್ಲಿ ಬರೋದಿಲ್ಲ. ಬಟ್ ಕೃಷಿಗೆ ನೀರು ಕೊಡಬೇಕಂತ ಹೇಳಿದರೆ ಮುಂಗಾರು ಮಳೆ ಬಂದು KRS ತುಂಬಿ ನಮಗೆ ಮುಂಗಾರು ಪ್ರಾರಂಭ ಆದರೂ ಕೂಡ ಬೆಳೆ ಮತ್ತು ಬಿತ್ತನೆ ಸ್ಟಾರ್ಟ್ ಆಗುವಂಥದ್ದು ಜುಲೈ ಎಂಡಿಗೆ, ಜುಲೈ ಕೊನೆಯ ಭಾಗ ಮತ್ತು ಆಗಸ್ಟ್ ಮಧ್ಯ ಭಾಗ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು. ಜುಲೈ ಕೊನೆಯ ವಾರದಲ್ಲಿ, ಆಗಸ್ಟ್ ಮೊದಲ ವಾರದಲ್ಲಿ ಬಿತ್ತನೆ ಆಗೋದ್ರಿಂದ ಆವಾಗ ನಮಗೆ ಏನು KRSನಲ್ಲಿ ನೀರು ಪ್ರಮಾಣ ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತೀವಿ. ಜಲಾಶಯ ತುಂಬಿದ ಬಳಿಕವಷ್ಟೇ ನಾಲೆಗೆ ನೀರು ಬಿಡಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಹೀಗಾಗಿ ಜಲಾಶಯದ ನೀರು ನಂಬಿದ್ದ ರೈತರು ಆತಂಕದಲ್ಲಿದ್ದಾರೆ. ಬೆಳೆಗಳಿಗೆ ಇಷ್ಟು ನೀರು ಕೊಡಬೇಕು. ಒಂದು ವೇಳೆ ಮಳೆ ಏನಾರು ಬೀಳಲಿಲ್ಲ ಅಂದರೆ ಬೆಳೆಗಳಿಗೆ ಹಾನಿ ಆಯ್ತದೆ ಅಂತ ಜ್ಞಾನ ಇಲ್ಲೋ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳ ಅಧಿಕಾರಿಗಳು, ಆ ಜಿಲ್ಲಾಡಳಿತಕ್ಕೆ ಒಂದು ಇದು ಬೆಲೆ ಬೇಡ ಇವ್ರಿಗೆ. ಇದು ಕಾವೇರಿ ಜಲಾನಯನ ಪ್ರದೇಶಗಳ ರೈತರ ಕಥೆಯಾದ್ರೆ ಬೀದರ್ ಜಿಲ್ಲೆಯ ಪರಿಸ್ಥಿತಿ ಏನೂ ಭಿನ್ನವಾಗಿಲ್ಲ. ಈ ಜಿಲ್ಲೆಯಲ್ಲಿ 15 ದಿನಗಳ ಹಿಂದೆ ಮಳೆಯಾಗಿತ್ತು. ಇದೇ ಮಳೆ ನಂಬಿ ಇಲ್ಲಿನ ರೈತರು ತೊಗರಿ ಬಿತ್ತನೆ ಮಾಡಿದ್ರು. ಆದರೆ ಮುಂಗಾರು ಮಳೆ ಹೋದದ್ದು ಬರದಂತಾಗಿದೆ. ಕಳೆದೊಂದು ವಾರದಿಂದ 38 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಇದ್ದು ಮಳೆ ಬರುತ್ತೋ ಇಲ್ವೋ, ಮಳೆ ತಡವಾಗಿ ಬಂದ್ರೆ ಬೆಳೆಗಳ ಕಥೆ ಏನು ಅನ್ನೋ ಚಿಂತೆಯಲ್ಲಿ ರೈತರಿದ್ದಾರೆ. ಸರ್, ಜೂನ್ ಮೊದಲನೇ ವಾರದಲ್ಲಿ ಸ್ವಲ್ಪ ಮಳೆ ಆಗಿತ್ತು. ಮಳೆ ಆದ ನಂತರ ನಾವು ಸ್ವಲ್ಪ ಎಲ್ಲ ಬಿತ್ತನೆ, ಇದು ಹತ್ತಿ ಮತ್ತು ತೊಗರಿ ಎಲ್ಲ ಇದು ಮಾಡಿದ್ದೇವೆ ಸರ್, ಪ್ಲಾಂಟೇಶನ್ನು. ಈಗ ಮಳೆ ಬರ್ತಾ ಇಲ್ಲ. ಇನ್ನೊಂದು 4-5 ದಿವಸ ಮಳೆ ಬರಲಿಲ್ಲ ಅಂದ್ರೆ ನಾವೇನು ಖರ್ಚು ಮಾಡಿದ್ದೇವೆ ಎಲ್ಲ ಆ ಕಡೆ ಹೋಗಂಗದ ಸರ್. ಕಬ್ಬಿಗೆ ನೀರು ಬಿಡಬೇಕಂದ್ರೆ ಈ ಕಡೆ ಇದು ಹತ್ತಿ ಒಣಗ್ತಾ ಇದೆ, ಹತ್ತಿಗೆ ಬಿಡಬೇಕಂದ್ರೆ ಕಬ್ಬು ಒಣಗ್ತಾ ಇದೆ. ಇನ್ನು ಅನೇಕ ರೈತರು ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿಸಿದ್ರು, ಭೂಮಿ ಹದ ಮಾಡಿಕೊಂಡು ಬಿತ್ತನೆಗೆ ಸಜ್ಜಾಗಿದ್ರು. ಈಗ ಅನ್ನದಾತರು ತಡವಾಗಿ ಬಿತ್ತನೆ ಶುರು ಮಾಡಿದ್ರೆ ಬೆಳೆಗೆ ರೋಗ ಬರುವ ಸಾಧ್ಯತೆಗಳಿವೆ. ಈಗ ಮಳೆ ಹೋಗ್ಯದ, ಭೂಮಿನೂ ತಯಾರು ಮಾಡಿ ಇಟ್ಟಿದ್ದೇವೆ ನಾವೆಲ್ಲ ರೈತರೆಲ್ಲ. ಭೂಮಿ ಹೊಡೆದು ಮಟ್ಟಿ ಹದ ಮಾಡಿ ಎಲ್ಲ ಮಾಡಿ ತಯಾರು ಮಾಡಿ ಇಟ್ಟಿದ್ದೇವೆ. ಮಳೆ ಹೋಗ್ಯದ, ಮಳೆಯದ ಹಾದಿ ನೋಡ್ತಾ ಕುಂತಿದ್ದೇವೆ ನಾವೆಲ್ಲರೂ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ 35,540 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಪ್ರತಿ ಎಕರೆಗೂ ರೈತರು 40,000 ರಿಂದ 50,000 ಹಣ ಖರ್ಚು ಮಾಡಿದ್ದಾರೆ. ಆದರೆ ಮಳೆ ಮಾತ್ರ ಬರ್ತಿಲ್ಲ. ಹೀಗಾಗಿ ಚಿಗುರೊಡೆದ ಭತ್ತ ಒಣಗುವ ಆತಂಕ ಕುಂದಾನಗರಿಯ ರೈತರನ್ನ ಕಾಡುತ್ತಿದೆ. ಈ ಒಂದು ಪ್ರದೇಶ ಏನಿದೆ, ಎಳ್ಳೂರು ಭಾಗದಲ್ಲೇ ಅತಿ ಹೆಚ್ಚು ಈ ಒಂದು ಭತ್ತವನ್ನು ಬೆಳೆಯಲಾಗುತ್ತೆ. ಹುಟ್ಟಿರುವಂತಹ ಭತ್ತ ಏನಿದೆ ಅದು ಒಣಗುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯದಲ್ಲೇ ಮಳೆ ಆಗಿದ್ರೆ ಬಹುತೇಕ ಉಳಿಸ್ಕೊಳ್ಬಹುದಾಗಿತ್ತು. ಆದರೆ ಈಗ ಮಳೆ ಆಗದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಇಷ್ಟೇ ಅಲ್ಲ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಹಿಳೆಯರು ಪೊರಕೆ ಹಿಡಿದು ಚಳುವಳಿ ನಡೆಸಿದ್ರು. ಪುರಸಭೆ ಕಚೇರಿಗೆ ಜಾನುವಾರು ಸಮೇತ ಮುತ್ತಿಗೆ ಹಾಕಿದ್ರು. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ನಿಂತಿಲ್ಲ. ಕಳೆದ 1.5 ತಿಂಗಳಿಂದ ಕೂಡ ಕುಡಿಯುವ ನೀರು ಪೂರೈಕೆ ಆಗಿಲ್ಲ. ಈಗ ನೋಡ್ಬೋದು, ಈಗ ಸಾಕಷ್ಟು ಮಹಿಳೆಯರು ಪೊರಕೆ ಹಿಡಿದು ಕುಸಿದ್ರು, ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಖಾಲಿ ಕೊಡಗಳ ಸಮೇತ ಪುರಸಭೆ ಕಚೇರಿಗೆ ನುಗ್ಗಿರೆ ಮುತ್ತಿಗೆ ಹಾಕಿದ್ದಾರೆ. ಈಗಾಗಲೇ ಏನು ಆಂಜನೇಯ ದೇವಸ್ಥಾನದಿಂದ ಪುರಸಭೆ ಕಚೇರಿವರೆಗೂ ಕೂಡ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ.
ರಾಜ್ಯದಲ್ಲಿ ವಾಡಿಕೆಯಂತೆ ಮಳೆಯಾಗಿಲ್ಲ. ವರುಣನನ್ನ ನಂಬಿ ಬಿತ್ತನೆ ಮಾಡಿದ ಅನ್ನದಾತರು ಆಕಾಶದ ಕಡೆ ಮುಖ ಮಾಡಿದ್ದಾರೆ. ಮತ್ತೊಂದು ಕಡೆ ಬೇಸಿಗೆಯಂತೆ ಕುಡಿಯುವ ನೀರಿಗೆ ಸಮಸ್ಯೆ ಸೃಷ್ಟಿಯಾಗಿದೆ. ಈ ನಡುವೆ ರಾಜ್ಯದ ಜನರ ಪ್ರಾರ್ಥನೆಯೊಂದೇ ಬಾರೋ ಬಾರೋ ಮಳೆರಾಯ ಅನ್ನೋದು. ಬ್ಯೂರೋ ರಿಪೋರ್ಟ್, TV9.